ಅಣ್ಣ ನಾನು ಕೇಳ್ತಿರೋದಲ್ಲ, ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ, ಆಗಿಲ್ಲ ಅದು ಇದು ಅಂತಾರಲ್ಲ, ಅಲ್ಲಿ ಒಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಅಣ್ಣ, 7 ಶೋ ಕೊಟ್ಟಾರಲ್ಲ, ಏನ್ ಬರ್ತಿದೆ ಅಣ್ಣ ಅಲ್ಲಿ? 7 ಶೋ ಕೊಡೋದು ಏನ್ ಬರ್ತಿದೆ ಅಲ್ಲಿ? ಡಿಸ್ಕಸ್ ಮಾಡಲ್ಲ ಅಂತಾರೆ. ಅದು ಇಷ್ಟು ಸುಮ್ಮನೆ ನಮ್ಗೆ ಹೇಳ್ತಾರೆ ಅಂದ್ರೆ ನಾವು ಹೋಗಿ ನೋಡಲ್ವಾ? ಅವ್ರು ಹೇಳ್ತಿರೋದು ಏನು ಅಂದ್ರೆ 1,60,000 ಬಂದಿದೆ GT ಮಾಲ್ ಅಲ್ಲಿ, ಎರಡು ಶೋಕ್ ಬಂದಿರೋದು ಒಂದ್ ವಾರಕ್ಕೆ. 1,60,000 ಬಂದಿದ್ರೆ ಅಷ್ಟೆಲ್ಲ ನೋಡ್ಸಕ್ಕಾಗಲ್ಲ ಇನ್ನೊಂದು ಶೋ ಅಂತಾರೆ. ಹಂಗಾರೆ 1,60,000 ದುಡ್ಡು ಅಲ್ವಾ? ಕಮ್ಮಿನಾ ಅದು? 6 ಮಂತ್ಸ್ ಅಲ್ಲಿ ಹೈಯೆಸ್ಟ್ ಅಮೌಂಟ್. 6 ಮಂತ್ಸ್ ಅಲ್ಲಿ ಅದೇ ಹೈಯೆಸ್ಟ್. ಒಳ್ಳೆ ಪ್ರೈಮ್ ಟೈಮ್ದೆಲ್ಲ ತೆಗೆದು ಬಿಡೋದು, ಯಾವ್ದೋ ಶೋ ಕೊಡೋದು. ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ, ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್? ಕೆಲವು ಮಾತ್ರ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಅದು ಬೇಕಂದಾಗ ಅದು ಮಾಡಲೇಬೇಕಂತೇಳಿ ಅವ್ನಿಗೆ ಇದು ಮಾಡ. ಆಮೇಲೆ ದಯವಿಟ್ಟು ರೆಸ್ಪಾಂಡ್ ಮಾಡಕ್ ಹೇಳಿ ಅಣ್ಣ. ಯಾರಿಗೂ ರೆಸ್ಪಾಂಡ್ ಮಾಡಲ್ಲ, ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಅಣ್ಣ. ಅಲ್ಲ, ಈಗ ನಾವ್ ಏನ್ ಬಲವಂತ ಕೇಳ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀವಿ. ನಾವು ರಿಕ್ವೆಸ್ಟ್ ಮಾಡಿದ್ವಿ. ನೆನ್ನೆ ನಾನು ಮಾತಾಡಿದೆ, ರಿಕ್ವೆಸ್ಟ್ ಮಾಡಿದೆ. ಹೌದು, ಈಗ ನಾವು ಏನ್ ಗಲಾಟೆ ಮಾಡಕ್ ಬಂದಿಲ್ಲ ಅಣ್ಣ. ಇಷ್ಟು ವರ್ಷ ಅಲ್ಲಿ ಹಿಂದಿ ನಡೀತಿದೆ, ಏನ್ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಹಿಂದಿಗೆ 2ನೇ ವಾರನೂ ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ? ಹಿಂದಿದ್ ಯಾರು ಮಾತಾಡ್ತಿದಾರ? ಹಂಗಾದ್ರೆ 7 ಶೋ ಏನಕ್ಕೆ ಕೊಟ್ಟಿದ್ದೀರಾ? ಹಂಗಾದ್ರೆ ಅಲ್ಲಿ 50 ಕೋಟಿ ಆಗ್ತಿದೆ, ಏನಾಗ್ತಿಲ್ಲ ಅಲ್ವಾ? ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಪ್ಪ, ನೀವ್ ನೋಡಿದಾಗ ಎಷ್ಟು ಜನ ಆಯ್ತು ಆ ಹಿಂದಿ ಸಿನಿಮಾದು? ಹಂಗಾದ್ರೆ ನಮ್ದು 45 ಜನ 50 ಜನ ಅಲ್ವಂತೆ, ಅವ್ರಿಗೆ 5-6 ಜನ ದೊಡ್ಡದಂತೆ. 2ನೇ ಶೋ ಇದು 2ನೇ ವಾರ 7 ಶೋ 8 ಶೋ ಕೊಟ್ಟವ್ರೆ. ಅದು 45-50 ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ, ಅವ್ರದ್ದು ಸಂಜೆ ಬಂದಿರೋದು ಒಂದ್ 10 ಜನ ಅಷ್ಟೇ. ಕಂಪೇರಿಟಿವ್ಲಿ ನಾವೇ ಮೇಲಿದೀವಿ ತಾನೆ ಅಣ್ಣ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ರಣ್ಣ. ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲ ಅಣ್ಣ, ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು. ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ? 7 ಶೋ ಏನಕ್ಕೆ ಕೊಟ್ಟವ್ರೆ? ಓಪನ್ ಮಾಡಿ ನೋಡಿ, ಒರೇನ್ ಮಾಲ್ 7 ಶೋ ಇದೆ, GT ಮಾಲ್ 4 ಶೋ ಇದೆ, ಎಲ್ಲ ಪ್ರೈಮ್ ಟೈಮ್ ಕೊಟ್ಟವ್ರೆ. ಚೆನ್ನಾಗಿಲ್ಲ ಅಂದ್ರೆ ನಾನು ತೆಗಿತೀನಿ, ಹಂಗಾದ್ರೆ ಅದು ತೆಗೀರಿ. ಅದು 1 ಶೋ ಇದೆ. ನಮಗ್ ಮಾತ್ರ ಅವ್ರಿಗೆ ಮಾತ್ರ ನ್ಯಾಯ ಮಾತಾಡ್ತಾರೆ. ಇದು ನಂದು ಮೊದಲನೇ ಸಿನಿಮಾ ಅಂತ ಹೇಳ್ತಿಲ್ಲಣ್ಣ, ಇದೇ ಕೊನೆ ಅಂತ ಹೇಳ್ತಿಲ್ಲ. ಪ್ರತಿ ಸಿನಿಮಾಗೂ ಇದೇ ನಡೀತಿದೆ ಅಣ್ಣ. 3 ವರ್ಷ ಹಂಗಾದ್ರೆ ನಾನ್ ಕಷ್ಟಪಟ್ಟಿರೋದಣ್ಣ, ಬರೀ 3 ವರ್ಷ ಅಲ್ಲ, 23 ವರ್ಷದಿಂದ ಇಲ್ಲೇ ಇದೀನಿ, ಇಲ್ಲೇ ಕಷ್ಟಪಡ್ತಾ ಇದ್ದೀನಿ. ಕನ್ನಡ ಸಿನಿಮಾ ಮಾಡ್ಬೇಕು, ಕನ್ನಡ ಇಲ್ಲೇ ಇರ್ಬೇಕು, ಇಲ್ಲೇ ಮಾಡ್ಬೇಕು ಅಂತ ಇದೀನಿ. ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ಗೆ ಒಂದು ರೆಸ್ಪಾನ್ಸ್, ಸೋಲೋ ಹೀರೋ ಆಗಿ ನನ್ಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಹೋಗಿದ್ ಕಡಲ್ಲ, ನೆನ್ನೆ ಅಲ್ಲಿ ಎಷ್ಟೊಂದ್ ಜನ ನೋಡಿದಾರೆ, ನಿಲ್ಸಿದ್ರೆ ಓಡ್ ಬಂದು, ಯಾರೋ ಎಲ್ಲೋ ಹೋಟ್ಲಿಂದ ಓಡ್ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂಥ ಸಿನಿಮಾ ಮಾಡು ಸೂಪರ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರು. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಎಲ್ಲ ಫ್ಯಾಮಿಲಿ ಹೋಗಿದ್ವಿ. ಹೌದೌದು, ಚೆನ್ನಾಗಿದೆ. ಜನ ಬರಕ್ ಮುಂಚೆ ಎತ್ಬಿಟ್ರೆ ಥಿಯೇಟರ್ ಅಲ್ಲಿ ಅಯ್ಯೋ ಜನಗಳು ನೋಡ್ಬೇಕಿತ್ತು. ಅವ್ರು ಓನರ್ ಅಂತ ಸಕ್ಕ ಖುಷಿ ಆಗ್ಬಿಟ್ರು. ಹೋದ್ರೆ ಸನ್ಮಾನ ಎಲ್ಲ ಮಾಡ್ತಿದಾರೆ. ಅಂದ್ರೆ ಇಷ್ಟು ಕಾಟೇರ್ ಆದ್ಮೇಲೆ ಈ ತರ ಇಲ್ವೇ ಇಲ್ಲ. 3 months ಲಾಕ್ ಮಾಡಿದ್ರು ಅಂತಣ್ಣ, ಮುಚ್ಚಿದ್ರು. ಕೊಳ್ಳೇಗಾಲಲ್ಲಿ 3 months ಮುಚ್ಚಿದ್ರಂತೆ. ನಮ್ ಸಿನಿಮಾ ಹಾಕದ್ಮೇಲೆ ಓಪನ್ ಮಾಡಿದ್ದಾರೆ. ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ. ಶುಕ್ರವಾರ ಬರ್ಲಿಲ್ವಂತ ಜನ, ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರಂತೆ, ಭಾನುವಾರ ಫುಲ್ ಆಗಿರೋದು. ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದ್ದಾರೆ ಥಿಯೇಟ್ರು. ಕರೆದು ಸನ್ಮಾನ ಮಾಡಿ, ಅವ್ರು ದೊಡ್ಡವರು ಸನ್ಮಾನ ಮಾಡಿ, ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್. ನಿಮ್ಮಿಂದ ನಿಮ್ ಸಿನಿಮಾ ಇಂದ ಇದು ಓಡ್ತಿದೆ ಥಿಯೇಟರ್ ಅಂತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.